ಶತ್ರುಗಳ ಯುದ್ಧ ವಿಮಾನಗಳು ನಮ್ಮ ಗಡಿಯೊಳಗೆ ನುಗ್ಗುವ ಮುನ್ನವೇ ಶತ್ರು ಪೈಲಟ್ಗಳಿಗೆ ತಾವು ಸಾಯುತ್ತಿದ್ದೇವೆ ಅನ್ನೋ ಸಣ್ಣ ಸುಳಿವು ಕೂಡ ಸಿಗದಂತೆ ಅವರನ್ನು ಆಕಾಶದಲ್ಲಿ ಸುಟ್ಟು ಕರಕಲಾಗಿಸುವ ಒಂದು ರಹಸ್ಯಾಸ್ತ್ರವನ್ನ ಭಾರತ ಸಿದ್ಧಪಡಿಸಿದೆ. ಹೌದು, ಭಾರತದ ಈ ಹೊಸ ರಕ್ಷಣಾ ತಂತ್ರಜ್ಞಾನವನ್ನ ನೋಡಿ ಜಗತ್ತಿನ ಅತಿ ದೊಡ್ಡ ಸೇನಾಬಲ ಹೊಂದಿರುವ ಅಮೆರಿಕ ಹಾಗೂ ಜಪಾನ್ ದೇಶಗಳೇ ಇಂದು ಬೆರಗಾಗಿವೆ. ಹಾಗೂ ಒಂದು ಕಾಲದಲ್ಲಿ ತನ್ನ ರಕ್ಷಣೆಗಾಗಿ ಬೇರೆ ದೇಶಗಳ ಆಯುಧಗಳ ಮೇಲೆ ಸಂಪೂರ್ಣವಾಗಿ ಅವಲಂಬಿತವಾಗಿದ್ದ ಭಾರತ ಇಂದು ಆಕಾಶದ ಅಧಿಪತಿಯಾಗಿ ಹೊರಹೊಮ್ಮಿದೆ. ಈ ಶತ್ರುಗಳು ಕನಸಿನಲ್ಲೂ ಊಹಿಸದ ಈ ಒಂದು ಹೆಜ್ಜೆ ಭಾರತದಷ್ಟೇ ಅಲ್ಲ, ಇಡೀ ಏಷ್ಯಾದ ರಕ್ಷಣಾ ವ್ಯವಸ್ಥೆಯನ್ನೇ ಸಂಪೂರ್ಣವಾಗಿ ಬದಲಾಯಿಸಿದೆ. ನಮಸ್ಕಾರ ಗೆಳೆಯರೆ, ತಮ್ಗೆಲ್ರಿಗೂ ಪ್ರಚಾ ಇನ್ಫೋ ಚಾನಲ್ಗೆ ಸ್ವಾಗತ. ಇವತ್ತಿನ ಈ ವಿಶೇಷ ಸಂಚಿಕೆಯಲ್ಲಿ ನಾವು ನಮ್ಮ ಭಾರತದ ಹೆಮ್ಮೆಯ ಅಸ್ತ್ರ ಕ್ಷಿಪಣಿಯ ಬಗ್ಗೆ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ಅದಕ್ಕಾಗಿ ಇಂಟ್ರೆಸ್ಟಿಂಗ್ ವಿಡಿಯೋನ ಕೊನೆವರೆಗೂ ನೋಡಿ, ಹಾಗೂ ನಮ್ಮ DRDOನ ಅಸ್ತ್ರ ಕ್ಷಿಪಣಿಗಾಗಿ ವಿಡಿಯೋನ ಲೈಕ್ ಮಾಡುತ್ತಾ ಕಮೆಂಟಲ್ಲಿ ಜೈ ಹಿಂದ್ ಅಂತ ಬರೆಯುವುದನ್ನ ಮರೆಯದಿರಿ. ಗೆಳೆಯರೆ, ಯುದ್ಧದ ಇತಿಹಾಸವನ್ನು ನಾವು ಗಮನಿಸಿದ್ರೆ ಕೆಲವೊಮ್ಮೆ ಯುದ್ಧ ವಿಮಾನಗಳು ಮುಖಾಮುಖಿಯಾಗಿ ಕಾದಾಡ್ತಾ ಇದ್ದವು, ಹಾಗೂ ಇದನ್ನ ಡಾಗ್ ಫೈಟ್ ಅಂತ ಕರೆಯಲಾಗ್ತಾ ಇತ್ತು. ಪೈಲಟ್ಗಳು ತಮ್ಮ ಕಣ್ಣಿಗೆ ಕಾಣುವ ಶತ್ರುವಿನ ವಿಮಾನವನ್ನ ಬೆನ್ನಟ್ಟಿ ಮಷಿನ್ ಗನ್ ಅಥವಾ ಶಾರ್ಟ್ ರೇಂಜ್ ಕ್ಷಿಪಣಿಗಳ ಮೂಲಕ ಹೊಡೆದೊಳಿಸ್ತಾ ಇದ್ರು. ಆದರೆ ತಂತ್ರಜ್ಞಾನ ಬೆಳೆದಂತೆ ಯುದ್ಧದ ನಿಯಮಗಳು ಕೂಡ ಬದಲಾದವು, ಹಾಗೂ ಇಂದು ಜಗತ್ತು ಬಿಯಾಂಡ್ ವಿಜುವಲ್ ರೇಂಜ್ BVR ಅಂದ್ರೆ ಕಣ್ಣಿಗೆ ಕಾಣದ ವ್ಯಾಪ್ತಿಯ ಯುದ್ಧದ ಕಡೆಗೆ ವಾಲಿದೆ. ಹಲವು ದಶಕಗಳ ಕಾಲ ಭಾರತೀಯ ವಾಯುಸೇನೆ ಇಂತಹ BVR ಕ್ಷಿಪಣಿಗಳಿಗಾಗಿ ರಷ್ಯಾ ಮತ್ತು ಫ್ರಾನ್ಸ್ ದೇಶಗಳ ಮೇಲೆ ಅವಲಂಬಿತವಾಗಿತ್ತು. ರಷ್ಯಾದ R-77 ಹಾಗೂ ಫ್ರಾನ್ಸ್ನ ಮೈಕಾ ಮತ್ತು ಮೀಟಿಯೋರ್ ಕ್ಷಿಪಣಿಗಳನ್ನು ನಾವು ಕೋಟ್ಯಾಂತರ ರೂಪಾಯಿ ನೀಡಿ ಖರೀದಿಸ್ತಾ ಇದ್ದೆವು. ಆದರೆ ಯುದ್ಧದ ಸಮಯದಲ್ಲಿ ದೇಶಗಳು ನಮಗೆ ಬಿಡಿ ಭಾಗಗಳನ್ನ ಪೂರೈಸದಿದ್ರೆ ಏನು ಗತಿ ಅನ್ನೋ ಪ್ರಶ್ನೆ ನಮ್ಮ ಸೇನಾಪಡೆಗಳನ್ನ ಸದಾ ಕಾಡ್ತಾ ಇತ್ತು. ವಿಶೇಷವಾಗಿ 2019 ಬಾಲಾಕೋಟ್ ಏರ್ ಸ್ಟ್ರೈಕ್ ನಂತರ ನಡೆದ ವಾಯು ಕಾದಾಟದಲ್ಲಿ ಪಾಕಿಸ್ತಾನ್ ಅಮೆರಿಕ ನಿರ್ಮಿತ AM-RAM ಕ್ಷಿಪಣಿಗಳನ್ನು ಬಳಸಿದಾಗ ಭಾರತಕ್ಕೆ ತನ್ನದೇ ಆದ ಅತ್ಯಂತ ಶಕ್ತಿಶಾಲಿ ಮತ್ತು ದೂರಗಾಮಿ ಕ್ಷಿಪಣಿಯ ತುರ್ತು ಅಗತ್ಯವಿದೆ ಅನ್ನೋದು ಸ್ಪಷ್ಟವಾಯಿತು. ಹಾಗೂ ಈ ಸವಾಲನ್ನು ಎದುರಿಸುವುದಕ್ಕಾಗಿ DRDO ಅಂದ್ರೆ ನಮ್ಮ ರಕ್ಷಣಾ ಸಂಶೋಧನೆ ಮತ್ತು ಅಭಿವೃದ್ಧಿ ಸಂಸ್ಥೆ ಪಣ ತೊಟ್ಟಿತ್ತು. ಹಾಗೂ ಅದರ ಫಲವೇ ಇಂದು ಜಗತ್ತೇ ನಿಬ್ಬೆರಗಾಗಿ ನೋಡ್ತಾ ಇರುವ ಅಸ್ತ್ರ ಪ್ರಾಜೆಕ್ಟ್. ಗೆಳೆಯರೆ, ಅಸ್ತ್ರ ಅನ್ನೋದು ಕೇವಲ ಒಂದು ಕ್ಷಿಪಣಿ ಹೆಸರಲ್ಲ, ಇದು ಭಾರತದ ಆತ್ಮನಿರ್ಭರತೆಯ ಸಂಕೇತ. ಹಾಗೂ ಇದು ಭಾರತದ ಮೊಟ್ಟ ಮೊದಲ ಸ್ವದೇಶಿ BVR ಏರ್ ಟು ಏರ್ ಕ್ಷಿಪಣಿಯಾಗಿದೆ. ನಿಮಗೆ ಸರಳ ಭಾಷೆಯಲ್ಲಿ ಹೇಳಬೇಕಂದ್ರೆ ಶತ್ರುವಿನ ಯುದ್ಧ ವಿಮಾನ 106 ಕಿಲೋಮೀಟರ್ ದೂರದಲ್ಲಿದ್ರೂ ನಮ್ಮ ಪೈಲಟ್ಗಳಿಗೆ ಆ ವಿಮಾನ ಕಣ್ಣಿಗೆ ಕಾಣದೇ ಇದ್ರು ಕೇವಲ ರೆಡಾರ್ ಸಹಾಯದಿಂದ ಅದನ್ನು ಲಾಕ್ ಮಾಡಿ ಕ್ಷಣಾರ್ಧದಲ್ಲಿ ನುಚ್ಚು ನೂರು ಮಾಡುವ ತಾಕತ್ತು ಈ ಅಸ್ತ್ರಕ್ಕಿದೆ. ಈ ಶತ್ರು ವಿಮಾನಕ್ಕೆ ತಾನು ಗುರಿಯಾಗಿದ್ದೇನೆ ಅನ್ನೋದು ಗೊತ್ತಾಗುವ ಹೊತ್ತಿಗೆ ಸಾವು ಅವನ ತಲೆಯ ಮೇಲಿರ್ತದೆ. ಪ್ರಸ್ತುತ ಅಮೆರಿಕ, ರಷ್ಯಾ ಮತ್ತು ಚೀನಾದಂತಹ ಬೆರಳೆಣಿಕೆಯ ದೇಶಗಳು ಮಾತ್ರ ಇಂಥ ಅತ್ಯಾಧುನಿಕ ಕ್ಷಿಪಣಿ ತಂತ್ರಜ್ಞಾನವನ್ನ ಹೊಂದಿದೆ. ಸೊ ಈಗ ಭಾರತ ಕೂಡ ಈ ಎಲೈಟ್ ಕ್ಲಬ್ಗೆ ಸೇರಿದ್ದು DRDO ವಿಜ್ಞಾನಿಗಳು ಸುಮಾರು 2 ದಶಕಗಳ ಕಾಲ ಹಗಲಿರುಳು ಶ್ರಮಿಸಿ ಇದರ ರಾಕೆಟ್ ಮೋಟಾರ್, ಗೈಡೆನ್ಸ್ ಸಿಸ್ಟಮ್ ಮತ್ತು ರೆಡಾರ್ ಸೀಕರ್ಗಳನ್ನು ಸಂಪೂರ್ಣವಾಗಿ ನಮ್ಮ ದೇಶದಲ್ಲಿ ಅಭಿವೃದ್ಧಿಪಡಿಸಿದ್ದಾರೆ. ಗೆಳೆಯರೆ, ಅಸ್ತ್ರ ಕ್ಷಿಪಣಿಯಲ್ಲಿ ಕೇವಲ ಒಂದು ಆವೃತ್ತಿ ಇಲ್ಲ. ಶತ್ರುಗಳ ನಿದ್ದೆಗೆಡಿಸುವುದಕ್ಕಾಗಿ DRDO 3 ಭೀಕರ ಆವೃತ್ತಿಗಳನ್ನು ಸಿದ್ಧಪಡಿಸುತ್ತಿದೆ. ಅದರಲ್ಲಿ ಮೊದಲನೆಯದಾಗಿ ಅಸ್ತ್ರ ಮಾರ್ಕ್ 1. ಇದು ಈಗಾಗಲೇ ಭಾರತೀಯ ವಾಯುಸೇನೆಗೆ ಸೇರ್ಪಡೆಯಾಗಿದೆ. ಸುಮಾರು 110 ಕಿಲೋಮೀಟರ್ ವ್ಯಾಪ್ತಿಯನ್ನು ಹೊಂದಿರುವ ಇದು ಮ್ಯಾಕ್ 4.5 ಅಂದ್ರೆ ಶಬ್ದದ ವೇಗಕ್ಕಿಂತ 4.5 ಪಟ್ಟು ವೇಗದಲ್ಲಿ ಹಾರಬಲ್ಲದು. ಹಾಗೂ ಇದು ಫೈರ್ ಅಂಡ್ ಫಾರ್ಗೆಟ್ ತಂತ್ರಜ್ಞಾನವನ್ನ ಹೊಂದಿದೆ. ಅಂದ್ರೆ ನಮ್ಮ ಪೈಲಟ್ ಒಮ್ಮೆ ಕ್ಷಿಪಣಿಯನ್ನು ಉಡಾಯಿಸಿದ ನಂತರ ತನ್ನ ವಿಮಾನವನ್ನು ಹಿಂದಕ್ಕೆ ತಿರುಗಿಸಿ ಸುರಕ್ಷಿತ ಜಾಗಕ್ಕೆ ಹೋಗಬಹುದು. ಹಾಗೂ ಈ ಕ್ಷಿಪಣಿಯು ತನ್ನೊಳಗೆ ಇರುವ ಆಕ್ಟಿವ್ ರೆಡಾರ್ ಸೀಕರ್ ಮೂಲಕ ತಾನೇ ಶತ್ರುವನ್ನು ಹುಡುಕಿಕೊಂಡು ಹೋಗಿ ಅಪ್ಪಳಿಸುತ್ತದೆ. ಎರಡನೇದಾಗಿ ಅಸ್ತ್ರ ಮಾರ್ಕ್ 2. ಗೆಳೆಯರೆ, ಇದು ಮಾರ್ಕ್ 1ರ ಮುಂದುವರಿದ ಭಾಗ. ಹಾಗೂ ಇದರಲ್ಲಿ ಡ್ಯುಯಲ್ ಪಲ್ಸ್ ಸಾಲಿಡ್ ರಾಕೆಟ್ ಮೋಟಾರ್ ಅನ್ನ ಬಳಸಲಾಗಿದೆ. ಇದರ ರೇಂಜ್ 160 ಕಿಲೋಮೀಟರ್ಗಳಿಗಿಂತ ಹೆಚ್ಚು. ಗುರಿಯ ಸಮೀಪ ಹೋದಾಗ ಶತ್ರು ವಿಮಾನ ತಪ್ಪಿಸಿಕೊಳ್ಳುವುದಕ್ಕಾಗಿ ಯತ್ನಿಸಿದ್ರೆ ಈ ಕ್ಷಿಪಣಿ 2ನೇ ಬಾರಿ ತನ್ನ ಎಂಜಿನ್ ಆನ್ ಮಾಡಿ ಇನ್ನಷ್ಟು ವೇಗದಲ್ಲಿ ಶತ್ರುವನ್ನ ಬೆನ್ನಟ್ಟುತ್ತದೆ. ಸೊ ಇದರಿಂದ ಶತ್ರುವಿಗೆ ಎಸ್ಕೇಪ್ ಆಗಲು ಯಾವುದೇ ಅವಕಾಶ ಇರುವುದಿಲ್ಲ. ಸೊ ಇದನ್ನ ಸೇನಾ ಭಾಷೆಯಲ್ಲಿ ನೋ ಎಸ್ಕೇಪ್ ಝೋನ್ ಅಂತ ಹೇಳಲಾಗ್ತದೆ. ಮೂರನೆಯದಾಗಿ ಅಸ್ತ್ರ ಮಾರ್ಕ್ 3. ಜಪಾನ್ ಮತ್ತು ಅಮೆರಿಕಾದಂತಹ ದೇಶಗಳು ಅಚ್ಚರಿ ಪಡುವುದಕ್ಕೆ ಮುಖ್ಯ ಕಾರಣವೇ ಈ ಮಾರ್ಕ್ 3. ಯಾಕಂದ್ರೆ ಇದರಲ್ಲಿ DRDO ಜಗತ್ತಿನ ಅತ್ಯಾಧುನಿಕ SFDR ತಂತ್ರಜ್ಞಾನವನ್ನು ಅಂದ್ರೆ ಸಾಲಿಡ್ ಫ್ಯೂಯಲ್ ಡಕ್ಟೆಡ್ ರಾಮ್ಜೆಟ್ ತಂತ್ರಜ್ಞಾನವನ್ನ ಬಳಸ್ತಾ ಇದೆ. ಗೆಳೆಯರೆ, ನಿಮ್ಮ ಮಾಹಿತಿಗಾಗಿ ಹೇಳುವುದಾದ್ರೆ ಸಾಮಾನ್ಯ ಕ್ಷಿಪಣಿಗಳು ಉರಿಯುವುದಕ್ಕಾಗಿ ತಮ್ಮೊಳಗೆ ಆಕ್ಸಿಡೈಸರ್ ಅನ್ನ ಹೊತ್ತೊಯ್ಯಬೇಕು. ಆದರೆ SFDR ತಂತ್ರಜ್ಞಾನದ ಕ್ಷಿಪಣಿ ಗಾಳಿಯಲ್ಲಿರುವ ಆಮ್ಲಜನಕವನ್ನು ಹೀರಿಕೊಂಡು ಉರಿಯುತ್ತದೆ. ಸೊ ಇದರಿಂದ ಕ್ಷಿಪಣಿಯ ಒಳಗೆ ಹೆಚ್ಚಿನ ಇಂಧನ ತುಂಬಲು ಜಾಗ ಸಿಗ್ತದೆ.
ಹೀಗಾಗಿ ಅಸ್ತ್ರ ಮಾರ್ಕ್ 3 ಬರೋಬ್ಬರಿ 340ರಿಂದ 350 ಕಿಲೋಮೀಟರ್ ದೂರದ ಶತ್ರುವನ್ನ ಹೊಡೆದುಳಿಸಬಲ್ಲದು. ಈ ಚೀನಾದ ಕುಖ್ಯಾತ PL-15 ಮಿಸೈಲ್ಗೆ ಇದು ಭಾರತದ ನೇರ ಉತ್ತರವಾಗಿದೆ. ಹಾಗೇನೆ ಇಲ್ಲಿ ನಿಮ್ಗೆ ಅನಿಸ್ಬಹುದು, ಅಲ್ಲ ದೇಶದಿಂದಲೇ ಇಂಥ ಕ್ಷಿಪಣಿಗಳನ್ನ ಹಣ ಕೊಟ್ಟು ತರಬಹುದಿತ್ತಲ್ಲವೇ ಅಂತ. ಗೆಳೆಯರೆ, ಖಂಡಿತ ಇಲ್ಲ. ಯಾಕಂದ್ರೆ ಆಧುನಿಕ ಯುದ್ಧದಲ್ಲಿ ಯಾರ ಬಳಿ ಸ್ವಂತ ತಂತ್ರಜ್ಞಾನ ಇರ್ತದೆಯೋ ಅವರೇ ವಿಜೇತರು. ಯಾಕಂದ್ರೆ ಇಲ್ಲಿ ವಿದೇಶಿ ಕ್ಷಿಪಣಿಗಳನ್ನ ನಾವು ನಮ್ಮ ಇಚ್ಛೆಯಂತೆ ಮಾರ್ಪಡಿಸಲು ಆಗುವುದಿಲ್ಲ. ಆದರೆ ಅಸ್ತ್ರ ನಮ್ಮದೇ ತಂತ್ರಜ್ಞಾನವಾದ್ದರಿಂದ ಭವಿಷ್ಯದಲ್ಲಿ ನಮಗೆ ಬೇಕಾದ ಹಾಗೆ ಸೆನ್ಸಾರ್ಸ್ಗಳನ್ನ, ಹೊಸ ಎಲೆಕ್ಟ್ರಾನಿಕ್ ಸಿಸ್ಟಮ್ಗಳನ್ನ ಅಳವಡಿಸಬಹುದು. ಇದಷ್ಟೇ ಅಲ್ಲದೆ ಶತ್ರು ವಿಮಾನಗಳು ಕ್ಷಿಪಣಿಯಿಂದ ತಪ್ಪಿಸಿಕೊಳ್ಳುವುದಕ್ಕಾಗಿ ಎಲೆಕ್ಟ್ರಾನಿಕ್ ಜಾಮಿಂಗ್ ಮಾಡ್ತವೆ. ಅಂದ್ರೆ ನಮ್ಮ ಕ್ಷಿಪಣಿಯ ರಡಾರ್ಗೆ ಸುಳ್ಳು ಸಿಗ್ನಲ್ ಅನ್ನು ಕಳಿಸಿ ದಾರಿ ತಪ್ಪಿಸುತ್ತವೆ. ಆದರೆ ಅಸ್ತ್ರ ಕ್ಷಿಪಣಿಯಲ್ಲಿ ಅಳವಡಿಸಿರುವ ECCM ಅಂದ್ರೆ ಎಲೆಕ್ಟ್ರಾನಿಕ್ ಕೌಂಟರ್ ಮೇಜರ್ಸ್ ತಂತ್ರಜ್ಞಾನ ಅತ್ಯಂತ ಶಕ್ತಿಶಾಲಿಯಾಗಿದ್ದು ಶತ್ರುವಿನ ಯಾವುದೇ ಜಾಮಿಂಗ್ ತಂತ್ರಗಳನ್ನ ಇದು ಲೆಕ್ಕಿಸುವುದಿಲ್ಲ. ಶತ್ರು ಎಷ್ಟೇ ಎತ್ತರಕ್ಕೆ ಹಾರಿದ್ರೂ ದಿಕ್ಕು ಬದಲಾಯಿಸಿದ್ರೂ ಅಸ್ತ್ರ ಅವನನ್ನ ಬಿಡುವುದೇ ಇಲ್ಲ. ಎಲ್ಲಕ್ಕಿಂತ ಮುಖ್ಯವಾಗಿ ಸ್ವದೇಶಿ ನಿರ್ಮಾಣವಾಗಿರುವುದರಿಂದ ಇದರ ಉತ್ಪಾದನಾ ವೆಚ್ಚ ಬಹಳ ಕಡಿಮೆ. ಗೆಳೆಯರೆ, ಒಂದ್ ವೇಳೆ ಯುದ್ಧದ ಭೀತಿ ಎದುರಾದ್ರೆ ನಾವು ರಾತ್ರೋರಾತ್ರಿ ಸಾವಿರಾರು ಕ್ಷಿಪಣಿಗಳನ್ನ ಉತ್ಪಾದಿಸಬಹುದು. ಈ ಬೇರೆ ದೇಶಗಳ ಮುಂದೆ ಕೈ ಚಾಚುವ ಅಗತ್ಯವೇ ಇಲ್ಲ. ಸೊ ಈಗಾಗಲೇ ಅಸ್ತ್ರ ಮಾರ್ಕ್ 1 ಕ್ಷಿಪಣಿಯನ್ನ ಭಾರತದ ಅತ್ಯಂತ ಶಕ್ತಿಶಾಲಿ ಯುದ್ಧ ವಿಮಾನ ಸುಖೋಯ್ 30 MKI ಜೊತೆಗೆ ಯಶಸ್ವಿಯಾಗಿ ಸಂಯೋಜಿಸಲಾಗಿದೆ. ಇದರರ್ಥ ಗಡಿಯಲ್ಲಿ ಕಾವಲು ಕಾಯುತ್ತಿರುವ ನಮ್ಮ ಸುಖೋಯ್ ವಿಮಾನಗಳು ಈಗ ಅಸ್ತ್ರದಿಂದ ಸಜ್ಜಾಗಿವೆ. ಇದಷ್ಟೇ ಅಲ್ಲದೆ ಭಾರತದ ಹೆಮ್ಮೆಯ ಲೈಟ್ ವೇಟ್ ಫೈಟರ್ ಜೆಟ್ ತೇಜಸ್ ಮಾರ್ಕ್ 1ಗೂ ಇದನ್ನು ಅಳವಡಿಸುವ ಕಾರ್ಯ ಭರದಿಂದ ಸಾಗ್ತಾ ಇದೆ. ಸೊ ಮುಂದಿನ ದಿನಗಳಲ್ಲಿ ಭಾರತ ನಿರ್ಮಿಸುತ್ತಿರುವ 5th ಜನರೇಷನ್ ನ ಯುದ್ಧ ವಿಮಾನ MK ಮತ್ತು ನೌಕಾಪಡೆಯ TED-BF ವಿಮಾನಗಳಿಗೂ ಈ ಅಸ್ತ್ರವೇ ಪ್ರಮುಖ ಆಯುಧವಾಗಲಿದೆ. ಇದರಿಂದ ಒಮ್ಮೆ ಯೋಚನೆ ಮಾಡಿ ನೋಡಿ ಗೆಳೆಯರೆ, ಆಕಾಶದಲ್ಲಿ ನಮ್ಮ ತೇಜಸ್, ಸುಖೋಯ್ ಮತ್ತು MK ವಿಮಾನಗಳು ಅಸ್ತ್ರ ಕ್ಷಿಪಣಿಯನ್ನು ಹೊತ್ತು ಹಾರುತ್ತಿದ್ರೆ ಯಾವುದೇ ಶತ್ರು ದೇಶ ಭಾರತದ ಗಡಿಯತ್ತ ಕಣ್ಣೆತ್ತಿ ನೋಡುವುದಕ್ಕೆ ನಡುತ್ತದೆ. ಹಾಗಾದ್ರೆ ಈ ಜಪಾನ್ ಮತ್ತು ಅಮೆರಿಕಾದಂತಹ ತಂತ್ರಜ್ಞಾನ ದೈತರು ಈ ಕ್ಷಿಪಣಿಯ ಬಗ್ಗೆ ಇಷ್ಟು ತರಿಸಿಕೊಳ್ಳುವುದಕ್ಕೆ ಕಾರಣವೇನು? ಗೆಳೆಯರೆ, ಇದಕ್ಕೆ ಸರಳ ಉತ್ತರ ಏನಂದ್ರೆ ಇಂಡೋ ಪೆಸಿಫಿಕ್ ವಲಯದಲ್ಲಿನ ಚೀನಾದ ಪ್ರಾಬಲ್ಯ. ಇವತ್ತಿಗೆ ಇಡೀ ಏಷ್ಯಾ ಖಂಡದಲ್ಲಿ ಚೀನಾ ತನ್ನ ಸೇನಾ ಬಲವನ್ನು ವಿಸ್ತರಿಸುತ್ತಿದೆ. ಚೀನಾದ ಹತ್ತಿರ PL-15 ಅನ್ನೋ ಲಾಂಗ್ ರೇಂಜ್ ಮಿಸೈಲ್ ಇದೆ ಅನ್ನೋದು ಜಪಾನ್, ತೈವಾನ್ ಮುಂತಾದ ದೇಶಗಳಿಗೆ ತಲೆನೋವಾಗಿತ್ತು. ಆದರೆ ಯಾವಾಗ ಭಾರತ ತನ್ನ DRDO ಮೂಲಕ SFDR ತಂತ್ರಜ್ಞಾನವನ್ನು ಯಶಸ್ವಿಯಾಗಿ ಪರೀಕ್ಷಿಸಿತೋ ಏಷ್ಯಾದ ರಕ್ಷಣಾ ಸಮತೋಲನ ದಿಢೀರ್ನೆ ಬದಲಾಯಿತು. ಭಾರತದ ಈ ಅದ್ಭುತ ಸಾಧನೆಯು ಜಪಾನ್ಗೆ ಒಂದು ಭರವಸೆಯನ್ನು ಕೂಡ ನೀಡಿದೆ. ಈ ಚೀನಾಗೆ ಸರಿಸಮನಾಗಿ ನಿಲ್ಲುವ, ಅಷ್ಟೇ ಅಲ್ಲದೆ ಚೀನಾವನ್ನು ಮೀರಿಸುವ ತಂತ್ರಜ್ಞಾನವನ್ನು ಭಾರತ ಅಭಿವೃದ್ಧಿಪಡಿಸುತ್ತಿರುವುದು ಜಾಗತಿಕ ಮಟ್ಟದಲ್ಲಿ ಭಾರತದ ಪ್ರಭಾವವನ್ನು ಅಪಾರವಾಗಿ ಹೆಚ್ಚಿಸಿದೆ. ಇದರ ಜೊತೆಗೆ ಆಧುನಿಕ ಯುದ್ಧಗಳು ಕೇವಲ ವಿಮಾನಗಳ ನಡುವೆ ನಡೆಯುವುದಿಲ್ಲ. ಇದು ನೆಟ್ವರ್ಕ್ ಸೆಂಟ್ರಿಕ್ ವಾರ್ಫೇರ್ ಯುಗ. ಅಂದರೆ ಆಕಾಶದಲ್ಲಿ ಹಾರುವ ನಮ್ಮ ನೇತ್ರ ಅಥವಾ ಫಾಲ್ಕನ್ ಅಂತಹ ಅಬಾಕಸ್ ಅಂದರೆ ಏರ್ಬೋರ್ನ್ ವಾರ್ನಿಂಗ್ ಅಂಡ್ ಕಂಟ್ರೋಲ್ ಸಿಸ್ಟಮ್ ವಿಮಾನಗಳು ಮತ್ತು ಬಾಹ್ಯಾಕಾಶದಲ್ಲಿರುವ ಭಾರತದ ಸೈನಿಕ ಉಪಗ್ರಹಗಳು ಶತ್ರು ವಿಮಾನವನ್ನು 500ರಿಂದ 600 ಕಿಲೋಮೀಟರ್ ದೂರದಲ್ಲೇ ಪತ್ತೆ ಹಚ್ಚುತ್ತವೆ ಹಾಗೂ ಈ ಡೇಟಾವನ್ನು ನೇರವಾಗಿ ನಮ್ಮ ಯುದ್ಧ ವಿಮಾನಕ್ಕೆ ರವಾನಿಸುತ್ತವೆ. ನಮ್ಮ ಪೈಲಟ್ ಸುರಕ್ಷಿತ ದೂರದಲ್ಲಿ ನಿಂತು ಅಸ್ತ್ರ ಕ್ಷಿಪಣಿಯನ್ನು ಉಡಾಯಿಸುತ್ತಾನೆ. ಗೆಳೆಯರೆ, ಕ್ಷಿಪಣಿಗೆ ಗುರಿಯಡಿಗೆ ದಾರಿ ತೋರಿಸುವುದು ಯುದ್ಧ ವಿಮಾನವಲ್ಲ, ಬದಲಾಗಿ ನಮ್ಮ ಉಪಗ್ರಹಗಳು ಮತ್ತು ಅಬ್ಯಾಕಸ್ ಸಿಸ್ಟಮ್ ಎಷ್ಟೊಂದು ನಿಖರ ಮತ್ತು ಮಾರಣಾಂತಿಕ ಸಿಸ್ಟಮ್ ಅನ್ನೋದನ್ನ ನೀವು ಊಹಿಸಬಹುದು. ಗೆಳೆಯರೆ, ಅಸ್ತ್ರ ಪ್ರಾಜೆಕ್ಟ್ ಕೇವಲ ಭಾರತದ ರಕ್ಷಣೆಗೆ ಸೀಮಿತವಾಗಿಲ್ಲ. ಇದು ಭಾರತವನ್ನ ಜಾಗತಿಕ ರಕ್ಷಣಾ ಮಾರುಕಟ್ಟೆಯಲ್ಲಿ ಒಂದು ಪ್ರಮುಖ ರಫ್ತುದಾರನಾಗಿ ಮಾಡಲಿದೆ. ಆಗ್ನೇಯ ಏಷ್ಯಾದ ದೇಶಗಳಾದ ವಿಯೆಟ್ನಾಂ, ಫಿಲಿಪೈನ್ಸ್, ಇಂಡೋನೇಷ್ಯಾಗಳು ಚೀನಾದ ಕಿರುಕುಳದಿಂದ ಬೇಸತ್ತಿವೆ. ಹಾಗಾಗಿ ಇವರಿಗೆ ಅಮೆರಿಕಾದ ಈ ದುಬಾರಿ ಆಯುಧಗಳನ್ನು ಕೊಳ್ಳುವುದಕ್ಕೆ ಸಾಧ್ಯವಿಲ್ಲ. ಸೊ ಅಂತಹ ಸಮಯದಲ್ಲಿ ಅಮೆರಿಕಾದ ಕ್ಷಿಪಣಿಗಳಷ್ಟೇ ಶಕ್ತಿಶಾಲಿಯಾದ ಆದರೆ ಅಗ್ಗದ ಬೆಲೆಯ ಭಾರತದ ಅಸ್ತ್ರ ಕ್ಷಿಪಣಿಗಳು ಅವರಿಗೆ ವರದಾನವಾಗಲಿವೆ. ಮುಂಬರುವ ದಿನಗಳಲ್ಲಿ ಭಾರತವು ತನ್ನ ಮಿತ್ರ ದೇಶಗಳಿಗೆ ಅಸ್ತ್ರ ಕ್ಷಿಪಣಿಗಳನ್ನು ರಫ್ತು ಮಾಡುವ ಮೂಲಕ ಭಾರಿ ಆರ್ಥಿಕ ಲಾಭ ಹಾಗೂ ರಾಜತಾಂತ್ರಿಕ ಬೆಂಬಲವನ್ನು ಗಳಿಸಲಿದೆ. ಒಟ್ಟಾರೆಯಾಗಿ ಹೇಳುವುದಾದರೆ ಗೆಳೆಯರೆ, ಅಸ್ತ್ರ ಕೇವಲ ಒಂದು ಕ್ಷಿಪಣಿ ಅಲ್ಲ, ಇದು ಭಾರತದ ವಿಜ್ಞಾನಿಗಳ ಶ್ರಮ, ಛಲ ಮತ್ತು ದೇಶಭಕ್ತಿಯ ಜೀವಂತ ಸಂಕೇತ. ಯಾವ ದೇಶ ಒಂದು ಕಾಲದಲ್ಲಿ ಸಣ್ಣ ಪುಟ್ಟ ಆಯುಧಗಳಿಗೂ ಪರದಾಡ್ತಾ ಇತ್ತೋ ಅದೇ ದೇಶ ಇಂದು ಜಗತ್ತೇ ನಿಬ್ಬೆರಗಾಗುವಂತ ಬ್ರಹ್ಮಾಸ್ತ್ರವನ್ನ ನಿರ್ಮಿಸಿದೆ. ಭಾರತೀಯ ವಾಯುಸೇನೆಯ ಬತ್ತಳಿಕೆಗೆ ಅಸ್ತ್ರ ಮಾರ್ಕ್ 2 ಮತ್ತು ಮಾರ್ಕ್ 3 ಸೇರ್ಪಡೆಯಾದರೆ ಭಾರತದ ಆಕಾಶವನ್ನು ಪ್ರವೇಶಿಸುವ ಯಾವುದೇ ಶತ್ರು ವಿಮಾನದ ಕತೆ ಅಲ್ಲಿಗೆ ಮುಗಿಯಲಿದೆ. ನಮ್ಮ DRDO ವಿಜ್ಞಾನಿಗಳು ಹಗಲಿರುಳು ನಿದ್ದೆ ಬಿಟ್ಟು ದೇಶದ ರಕ್ಷಣೆಗಾಗಿ ಇಂತಹ ಅದ್ಭುತ ತಂತ್ರಜ್ಞಾನಗಳನ್ನು ಆವಿಷ್ಕರಿಸುತ್ತಿದ್ದಾರೆ. ಅವರ ಈ ಅಪಾರ ಪರಿಶ್ರಮಕ್ಕೆ ನಮ್ಮದೊಂದು ಸಲ್ಯೂಟ್ ಇರಲೇಬೇಕು. ಸೊ ಗೆಳೆಯರೆ, ಭಾರತದ ಈ ಅದ್ಭುತ ತಂತ್ರಜ್ಞಾನದ ಬಗ್ಗೆ ನಿಮ್ಮ ಅನಿಸಿಕೆ ಏನು? ಭಾರತವು ಭವಿಷ್ಯದಲ್ಲಿ ಬೃಹತ್ ರಕ್ಷಣಾ ರಫ್ತುದಾರನಾಗಿ ಹೊರಹೊಮ್ಮಲಿದೆ.
ಕಾಮೆಂಟ್ ಬಾಕ್ಸ್ನಲ್ಲಿ ನಿಮ್ಮ ಅಭಿಪ್ರಾಯವನ್ನು ಹಂಚಿಕೊಳ್ಳಿ ಮತ್ತು ಮರ್ಯಾದೆ ಜೈ ಹಿಂದ್ ಅಂತ ಬರೆಯಿರಿ. ಹಾಗೂ ಈ ವಿಡಿಯೋ ನಿಮಗೆ ಹೆಮ್ಮೆ ತಂದಿದ್ರೆ ಲೈಕ್ ಮಾಡಿ, ನಿಮ್ಮ ಪ್ರತಿಯೊಬ್ಬ ಸ್ನೇಹಿತರೊಂದಿಗೆ ಶೇರ್ ಮಾಡಿ. ಇಂಥ ಮತ್ತಷ್ಟು ಆಳವಾದ ಡಿಫೆನ್ಸ್ ಹಾಗೂ ಜಾಗತಿಕ ವಿದ್ಯಮಾನಗಳ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಮುಂದಿನ ಮತ್ತೊಂದು ಇಂಟ್ರೆಸ್ಟಿಂಗ್ ಮಾಹಿತಿಯೊಂದಿಗೆ. ವಂದೇ ಮಾತರಂ, ಭಾರತ್ ಮಾತಾ ಕಿ ಜೈ.